ನಲ್ಲಿ ಒಂದೇ ಒಂದು ಪಂದ್ಯವನ್ನು ಕೂಡ ಸೋಲದೆ ಟೇಬಲ್ ಟಾಪರ್ ಆಗಿದ್ದಂತ ಪಂಜಾಬ್ ಕಿಂಗ್ಸ್ ಈಗ ಸೆಕೆಂಡ್ ಹಾಫ್ ನಲ್ಲಿ ಒಂದೇ ಒಂದು ಪಂದ್ಯವನ್ನು ಕೂಡ ಗೆಲ್ಲೋಕಾಗಿಲ್ಲ. ಸತತ 4 ಪಂದ್ಯಗಳಲ್ಲಿ ಸೋಲು. RCB ವಿರುದ್ಧ ಅದೊಂದು ಟ್ವೀಟ್ ಮಾಡಿದ ಮೇಲಂತೂ ಗೆದ್ದಿದ್ದೇ ಇಲ್ಲ. ನಿನ್ನೆ ಡೆಲ್ಲಿ ವಿರುದ್ಧ ಗೆದ್ದು ಕಂಬ್ಯಾಕ್ ಮಾಡ್ತಾರೆ ಅನ್ಕೊಂಡ್ರೆ ಎಡವಿದ್ದೆಲ್ಲಿ. ಸೋಲ್ತಾರೆ ಅನ್ಕೊಂಡ ಡೆಲ್ಲಿ ಗೆದ್ದಿದ್ದು ಹೇಗೆ? ಪಂಜಾಬ್ ಮುಂದಿನ ಜರ್ನಿ ಹೇಗಿರುತ್ತೆ? ಡೆಲ್ಲಿ ಪ್ಲೇ ಆಫ್ ಆಸೆ ಈಡೇರುತ್ತಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ನಡೆದಂತ ಡೆಲ್ಲಿ ವರ್ಸಸ್ ಪಂಜಾಬ್ ನಡುವಿನ ಮ್ಯಾಚ್ ಅಲ್ಲಿ ಡೆಲ್ಲಿ ತಂಡ ಗೆದ್ದಿದೆ. ಮೊದಲಿಗೆ ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ಗೆ ಬಂದಂತ ಪಂಜಾಬ್ಗೆ ಆರಂಭದಲ್ಲಿ ಅದ್ಭುತವಾದಂತ ಇನ್ನಿಂಗ್ಸ್ ಬರ್ತಾ ಇತ್ತು. ಆದ್ರೆ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 210 ರನ್ಗಳನ್ನ ಕಲೆ ಹಾಕೋಕೆ ಅವರಿಗೆ ಸಾಧ್ಯವಾಗಿದ್ದು ಕೊನೆಗೆ. 211 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಡೆಲ್ಲಿ ತಂಡಕ್ಕೆ ಆರಂಭದಲ್ಲೇ ಆಘಾತ. ಟಾಪ್ ಆರ್ಡರ್ ಅಂತೂ ಕಂಪ್ಲೀಟ್ ಕೊಲ್ಯಾಪ್ಸ್. ಇನ್ನೇನು ಡೆಲ್ಲಿ ಸೋತೇ ಬಿಡಬಹುದು ಅನ್ಕೊಂಡ್ರೆ ಮಿಡಲ್ ಆರ್ಡರ್ ಹಾಗೆ ಟೇಲ್ ಎಂಡರ್ಸ್ ಪಂದ್ಯವನ್ನ ಗೆಲ್ಲಿಸಿದ್ದಾರೆ. ಅದು ಕೂಡ 19 ಓವರ್ಗಳಲ್ಲಿ 7 ವಿಕೆಟ್ ಕಳ್ಕೊಂಡು ಡೆಲ್ಲಿ ಪಡೆ ಗೆದ್ದು ಕಳೆದ ಪಂದ್ಯದ ಸೋಲಿಗೆ ಸೇಡನ್ನ ತೀರಿಸಿಕೊಂಡಿದ್ದಾರೆ. ಅಷ್ಟಕ್ಕೂ ಈ ಪಂದ್ಯದಲ್ಲಿ ಡೆಲ್ಲಿ ತಂಡದ ಗೆಲುವಿಗೆ ಏನೆಲ್ಲ ಕಾರಣ ಆಯಿತು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪಂಜಾಬ್ ಟಾಸ್ ಸೋತು ಬ್ಯಾಟಿಂಗ್ಗೆ ಬಂದಾಗ ಆರಂಭದಲ್ಲಿ ಆರ್ಭಟಿಸ್ತಾರೆ ಪ್ರಿಯಾಂಶ್ ಆರ್ಯ. ಅದು ಕೂಡ ಇವರ ಆರ್ಭಟದಿಂದಾಗಿ ಪಂಜಾಬ್ ತಂಡ ಮೊದಲ 17 ಎಸೆತಗಳಲ್ಲಿ 50 ರನ್ಗಳನ್ನ ಕಲೆ ಹಾಕುತ್ತೆ. ಆದರೆ ಆ ನಂತರದಲ್ಲಿ ಕಂಪ್ಲೀಟ್ ಆಗಿ ಡೌನ್ ಆಗುತ್ತೆ. ಅದರಲ್ಲೂ ಪ್ರಿಯಾಂಶ್ ಆರ್ಯ ಔಟ್ ಆದ್ಮೇಲಂತೂ ಬಿಗ್ ಹಿಟ್ಸ್ ಕಡಿಮೆ ಆಗ್ತಾ ಹೋಯಿತು. ಆನಂತರ ಫಸ್ಟ್ ಪವರ್ ಪ್ಲೇನಲ್ಲಿ ರನ್ಸ್ ಅನ್ನ ಕೊಟ್ಟರು ಕೂಡ ಡೆಲ್ಲಿ ತಂಡದ ಬೌಲರ್ಗಳು ಆ ನಂತರ ಮೇಕ್ ಓವರ್ ಮಾಡ್ತಾರೆ, ಕಂಬ್ಯಾಕ್ ಮಾಡ್ತಾರೆ. ಜೊತೆಗೆ ಬ್ಯಾಟಿಂಗ್ ಆರ್ಡರ್ನಲ್ಲಿ ಅದ್ಭುತವಾಗಿ ಅವರನ್ನ ಕಂಟ್ರೋಲ್ ಮಾಡ್ತಾರೆ ಬೌಲಿಂಗ್ ವಿಭಾಗದಲ್ಲಿ. ಹಾಗೆ ಟಾರ್ಗೆಟ್ ಬೆನ್ನತ್ತಿದಂತ ಡೆಲ್ಲಿಗೆ ಕೈಕೊಟ್ಟ ಓಪನಿಂಗ್ 4 ಬ್ಯಾಟರ್ಸ್ KL ರಾಹುಲ್ ಇರ್ಬೋದು, ಅಭಿಷೇಕ್ ಪೋರಲ್ ಇರ್ಬೋದು, ಸ್ಟಬ್ಸ್ ಇರ್ಬೋದು, ಹಾಗೆ ಸಾಹಿಲ್ ಇರ್ಬೋದು. ಆರಂಭದ 4 ಬ್ಯಾಟರ್ಗಳ ಕಡೆಯಿಂದ ಬಿಗ್ ಇನ್ನಿಂಗ್ಸ್ ಬರಲಿಲ್ಲ ಬಿಗ್ ಟಾರ್ಗೆಟ್ ಅನ್ನ ಚೇಸ್ ಮಾಡುವಾಗ. ಅಲ್ಲಿಗೆ ಡೆಲ್ಲಿ ಕಂಪ್ಲೀಟ್ ಆಗಿ ಪ್ರೆಷರ್ ನಲ್ಲಿತ್ತು. ಆದ್ರೆ ಅಕ್ಷರ್ ಪಟೇಲ್ ಹಾಗೆ ಡೇವಿಡ್ ಮಿಲ್ಲರ್ ತರ ಅರ್ಧಶತಕದ ನೆರವನ್ನ ನೀಡ್ತಾರೆ. ಇಲ್ಲಿ ಪಂದ್ಯಕ್ಕೆ ಟ್ವಿಸ್ಟ್ ಸಿಗುವಂತದ್ದು, ಅಂದ್ರೆ ಟರ್ನಿಂಗ್ ಪಾಯಿಂಟ್ ಆಗುವಂತದ್ದು. ಇಡೀ ಸೀಸನ್ ಅಲ್ಲಿ ಅಕ್ಷರ್ ಪಟೇಲ್ ಒಂದೇ ಒಂದು ಅರ್ಧಶತಕ ಬಾರಿಸಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ನೆನ್ನೆ ಮ್ಯಾಚ್ ಅಲ್ಲಿ ಪಂಜಾಬ್ ವಿರುದ್ಧ. ಬಹುಶಃ ಅದು ಕಳೆದ ಪಂದ್ಯದ ಸೋಲಿನ ಸೇಡಿರಬಹುದು. ಅಕ್ಷರ್ ಪಟೇಲ್ ಅರ್ಧಶತಕ ಬಾರಿಸ್ತಾರೆ. ಜೊತೆಗೆ ಡೇವಿಡ್ ಮಿಲ್ಲರ್ ಕೂಡ ಅರ್ಧಶತಕ ಬಾರಿಸಿದ್ದು ಡೆಲ್ಲಿಗೆ ಒಂದು ರೀತಿಯಾದಂತಹ ಬ್ರೇಕ್ ಥ್ರೂ ಅನ್ನ ತಂದುಕೊಡ್ತು. ಆನಂತರ ಅಶುತೋಷ್ ಶರ್ಮಾ ಅವರು 10 ಬಾಲಲ್ಲಿ 24 ರನ್ ಹೊಡಿತಾರೆ. ಇನ್ನು ಮಾಧವ್ 8 ಬಾಲಲ್ಲಿ 18 ಹೊಡಿತಾರೆ. ಇನ್ನು ಬೌಲಿಂಗ್ ನಲ್ಲಿ ಎಫೆಕ್ಟ್ ಮಾಡಿದಂತ ಅಕೀಬ್ ನಬಿ 2 ಬಾಲಲ್ಲೇ 10 ರನ್ ಹೊಡಿತಾರೆ, ಒಂದು 6 ಹಾಗೆ 4. ಇನ್ನು ಪಂಜಾಬ್ ಪರ ಹರ್ಷದೀಪ್ ಬಿಟ್ಟು ಉಳಿದೆಲ್ಲ ಬೌಲರ್ಗಳು ದುಬಾರಿ ಆಗಿದ್ದು. ಪಂಜಾಬ್ ಪರ ಹರ್ಷದೀಪ್ ಮಾತ್ರ 4 ಓವರ್ಗಳಲ್ಲಿ 21 ರನ್ ನೀಡಿದ್ದು 2 ವಿಕೆಟ್ ಕೂಡ ತೆಗಿತಾರೆ. ಬಟ್ ಪಂಜಾಬ್ ಪರ ಉಳಿದೆಲ್ಲ ಬೌಲರ್ಗಳು ಕೂಡ 10+ ಎಕಾನಮಿಯಲ್ಲಿ ರನ್ಸ್ ಅನ್ನ ಬಿಟ್ಕೊಡ್ತಾರೆ. ಇದು ಕೂಡ ಪಂಜಾಬ್ಗೆ ಹೊಡೆತ ಕೊಡ್ತು. ಅಂಡ್ ಮೇನ್ಲಿ ಇಲ್ಲಿ ಕನ್ಫ್ಯೂಸಿಂಗ್ ಆಗಿರುವಂತದ್ದು, ಯುಜ್ವೇಂದ್ರ ಚಹಾಲ್ ಕೈಯಿಂದ ಒಂದೇ ಒಂದು ಬಾಲನ್ನ ಹಾಕಿಸ್ತಿಲ್ಲ ಶ್ರೇಯಸ್ ಅಯ್ಯರ್. IPL ಇತಿಹಾಸದಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ನಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂತಹ ಯುಜ್ವೇಂದ್ರ ಚಹಾಲ್ ಕೈಯಲ್ಲಿ ಒಂದೇ ಒಂದು ಓವರ್ ಕೂಡ ಬೌಲಿಂಗ್ ಅನ್ನ ಮಾಡಿಸದೆ ಇದ್ದದ್ದು ಕೂಡ ಪಂಜಾಬ್ ತಂಡಕ್ಕೆ ಎಫೆಕ್ಟ್ ಆಯ್ತು ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಪ್ಲೇಯಿಂಗ್ 11 ನಲ್ಲಿ 5 ಬದಲಾವಣೆ ಮಾಡಿದ್ದು ಕೂಡ ಇಲ್ಲಿ ಡೆಲ್ಲಿ ತಂಡಕ್ಕೆ ಪ್ಲಸ್ ಆಗಿದ್ದು ಹೌದು. ನಿನ್ನೆ ಮ್ಯಾಚ್ ಅಲ್ಲಿ ಡೆಲ್ಲಿ ಪ್ಲೇಯಿಂಗ್ 11 ನಲ್ಲಿ 5 ಬದಲಾವಣೆಗಳೊಂದಿಗೆ ಕಣಕ್ಕಿಳಿದಿತ್ತು. ಅಭಿಷೇಕ್ ಪೋರೆಲ್ ಹಾಗೆ ಸಾಹಿಲ್ ಪರೇಖ್, ಡೇವಿಡ್ ಮಿಲ್ಲರ್, ಅಕೀಬ್ ನಬಿ ಹಾಗೆ ಮಾಧವ್ ತಿಯಾರಿಗೆ ಪ್ಲೇಯಿಂಗ್ 11 ನಲ್ಲಿ ಆಡುವಂತ ಅವಕಾಶ ಕೊಟ್ಟಿತ್ತು. ಇದರಲ್ಲಿ ಅಭಿಷೇಕ್ ಪೋರೆಲ್ ಹಾಗೆ ಸಾಹಿಲ್ ಕಡೆಯಿಂದ ಬಿಗ್ ಇಂಪ್ಯಾಕ್ಟ್ ಅಂತ ಆಗದೆ ಇದ್ರೂ ಕೂಡ ಡೇವಿಡ್ ಮಿಲ್ಲರ್ ಇರ್ಬೋದು, ಹಾಗೆ ನಬಿ ಇರ್ಬೋದು, ಜೊತೆಗೆ ಮಾಧವ್ ಇರ್ಬೋದು ಅದ್ಭುತ ಪ್ರದರ್ಶನವನ್ನ ನೀಡೋ ಮೂಲಕ ತಂಡವನ್ನ ಗೆಲ್ಲಿಸಿದ್ದಾರೆ. ಬಟ್ ಈ ಬದಲಾವಣೆ ಡೆಲ್ಲಿಯ ಪ್ಲೇ ಆಫ್ ಆಸೆಯನ್ನ ಜೀವಂತವಾಗಿರಿಸಿದೆ. ಬಟ್ ಅದು ಮ್ಯಾಥಮೆಟಿಕಲಿ ಚಾನ್ಸ್ ಇದೆ, ಅದು 1 or 2% ಅಷ್ಟೇ. ಬೇರೆ ತಂಡಗಳ ಸೋಲು ಗೆಲುವಿನ ಮೇಲೆ ಡಿಪೆಂಡ್ ಆಗ್ಬೇಕಿದೆ. ಪಂಜಾಬ್ ತಂಡ 210 ರನ್ಗಳನ್ನ ಹೊಡೆದು ಕೂಡ ಸೋತಿದ್ದಾರೆ. ಅದು ಅಲ್ಲದೆ ಇಲ್ಲಿ ಮೇನ್ಲಿ ಚರ್ಚೆ ಆಗ್ತಾ ಇರುವಂತದ್ದು RCB 49ಕ್ಕೆ IPL ಇತಿಹಾಸದಲ್ಲಿ ಆಲ್ಔಟ್ ಆಗಿರುವಂತ ಕಳಪೆ ದಾಖಲೆಯನ್ನ ಪಂಜಾಬ್ ತಂಡ ತಮ್ಮ ಸೋಷಿಯಲ್ ಖಾತೆಯಲ್ಲಿ ಟ್ರೋಲ್ ಮಾಡಿದ್ರು. ಏಪ್ರಿಲ್ 28ಕ್ಕೆ ರಾಜಸ್ಥಾನ ವಿರುದ್ಧದ ಮ್ಯಾಚ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡುವಾಗ 4.3 ಓವರ್ಗಳಲ್ಲಿ 49ಕ್ಕೆ 1 ವಿಕೆಟ್ ಅಂತ RCBಯನ್ನ ಗೇಲಿ ಮಾಡೋ ರೀತಿಯಲ್ಲಿ ಪೋಸ್ಟ್ ಅನ್ನ ಹಾಕಿದ್ರು. ಬಟ್ ಬ್ಯಾಡ್ ಲಕ್, ಅದಾದ್ಮೇಲೆ ಪಂಜಾಬ್ ಗೆದ್ದಿದ್ದೇ ಇಲ್ಲ. ರಾಜಸ್ಥಾನ ಆ ಪಂದ್ಯವನ್ನ ಗೆದ್ದುಕೊಳ್ಳುತ್ತೆ. ಅದು ಕೂಡ 220+ ರನ್ಗಳನ್ನ ಸ್ಕೋರ್ ಮಾಡುತ್ತೆ. ನಂತರ ಗುಜರಾತ್ ಇರ್ಬೋದು, ಹಾಗೆ ಹೈದರಾಬಾದ್ ಇರ್ಬೋದು, ಈಗ ಡೆಲ್ಲಿ ವಿರುದ್ಧ ಸತತ 4 ಪಂದ್ಯಗಳಲ್ಲಿ ಪಂಜಾಬ್ ತಂಡ ಸೋಲನ್ನ ಕಂಡಿದೆ. ಈಗ RCB ಫ್ಯಾನ್ಸ್ ಅದೇ ಪಂಜಾಬ್ ತಂಡವನ್ನ ಟ್ರೋಲ್ ಮಾಡ್ತಿದ್ದಾರೆ. ನಮಸ್ಕಾರ.